ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ವಿರುದ್ಧ ಕೇಸ್ ದಾಖಲಾಗಿದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು ಹೊಸಪೇಟೆ ಕಚೇರಿಗೆ ಭೇಟಿ ವೇಳೆ ಸಮರ್ಪಕ ಉತ್ತರ ನೀಡದೇ ಇರೋದ್ರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ಶ್ವೇತಾ ಅವರ ವಿರುದ್ಧ ಈಗ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರು. ಹೊಸಪೇಟೆ ಕಚೇರಿಗೆ ಭೇಟಿ ವೇಳೆ ಸಮರ್ಪಕ ಉತ್ತರವನ್ನ ಕೊಟ್ಟಿಲ್ಲ, ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೇಳಿ ಬಂದಿಲ್ಲ. ಹೀಗಾಗಿ 107 ಬಾಲ್ಯ ವಿವಾಹ ಪ್ರಕರಣಗಳ ಪೈಕಿ 49 ಕೇಸ್ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಶ್ವೇತಾ ಮೊಬೈಲ್ ಅನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಧಿಕ ವಹಿವಾಟುಗಳು ಪತ್ತೆಯಾಗಿವೆ. ಹೆಚ್ಚಾಗಿ ವಹಿವಾಟು ನಡೆಸಿದ್ದಾರೆ ಅಂತ ಕಚೇರಿ ಅಧೀಕ್ಷಕ ನಾಗಭೂಷಣ್ ಫೋನ್ ಪೇ ಹಿಸ್ಟರಿ ಡಿಲೀಟ್ ಮಾಡಿದ್ದಾರಂತೆ. ಕಚೇರಿಯ ಅಧೀಕ್ಷಕ ನಾಗಭೂಷಣ್ ಅವ್ರ ಮೊಬೈಲ್ನಲ್ಲಿ UPI ಪರಿಶೀಲಿಸಿದ್ರೆ ಆನ್ಲೈನ್ ಎಲ್ಲ ಡಿಲೀಟ್ ಮಾಡಿಬಿಡ್ತಾರೆ. ಕೇಳಿದ್ರೆ ಇದು ಸಬೂಬ್ ಹೇಳಿದ್ರು. ನಾನು ಅವ್ರು ಸ್ವಲ್ಪ ಜೋರು ಮಾಡಿ ಅದನ್ನು ಅದನ್ನು ಕೇಳಿದಾಗ ಅವ್ರು ಸರಿಯಾಗಿ ಮಾಡಿಲ್ಲ. ಆಮೇಲೆ ಅಲ್ಲಿ ಅವರು ನಮ್ಮ ಡೆಪ್ಟಿ ಡೈರೆಕ್ಟರ್ ಅವ್ರನ್ನ ಮೊಬೈಲ್ ಸಡನ್ನಾಗಿ ನಮ್ಮ ಗನ್ಮನ್ಗೆ ಹೇಳ್ದಪ್ಪ ಮೊಬೈಲ್ ತಗೊಂತ ಚೆಕ್ ಮಾಡಿದಾಗ ಟ್ರಾನ್ಸಾಕ್ಷನ್ ಇತ್ತು. ಏನಮ್ಮ ತಗೊಳ್ಳೋಕ್ಕಿಂತ ನೀವು ಜಾಸ್ತಿ ನಿಮಗೆ ಬಂದಿದೆ ಅಂದರೆ ಇಲ್ಲ ಸರ್ ನಮ್ಮ ಗಂಡ ಅಂತಲೇ ಹೇಳಿದ್ರು. ನಾನು ಯಾರು ಅಂತ ಕೇಳಿದೆ, ಸಮ್ ಪೊಲಿಟಿಷಿಯನ್. ಅದನ್ನು ಅವ್ರು ಕೊಟ್ಟಿದ್ದ ಮಾಹಿತಿ ನಮಗೆ ಸಮಾಧಾನ ಆಗಿಲ್ಲ. ನಾನು ಸ್ವಯಂ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಉಪನಿರ್ದೇಶಕ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಶೇಷ ಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಲ್ಲಿ ಎಲ್ಲ ರೆಕಾರ್ಡ್ ಪರಿಶೀಲನೆ ಮಾಡಿದ್ರೆ 107 ಬಾಲ್ಯ ವಿವಾಹ ಪ್ರಕರಣಗಳಲ್ಲಿ